ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಮಾರ್ನಿಂಗ್ ಇಂದ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಫುಲ್ ಮಳೆ ಬಂದ್ಬಿಟ್ಟಿತ್ತು. ಸೊ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡ್ತಾ ಇದ್ದೀನಿ. ಸೊ ಮಂಡೇ ಬ್ರೇಕ್ಫಾಸ್ಟ್. ಸೊ ಸಂಡೇ ತುಂಬಾ ಹೆವಿ ಮೀಲ್ಸ್ ತಗೊಂಡಿರ್ತೀವಲ್ವ, ಸೊ ಮಂಡೇ ಮಾರ್ನಿಂಗು ಸ್ವಲ್ಪ ಲೈಟ್ ಆಗಿ ಇರಲಿ ಅಂತ ನಾನು ಪೋಹಾನೇ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಸೊ ಹಾಗೆ ಗ್ರೀನ್ ಟೀ, ಹಾಗೆ ನಾನು ಇಲ್ಲಿ ಬ್ಲ್ಯಾಕ್ ಟೀ ಕೂಡ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇನ್ನು ಪೋಹ ಎಲ್ಲ ರೆಡಿ ಆಯ್ತು, ಹಾಗೆ ಬಾಕ್ಸ್ ಕೂಡ ರೆಡಿ ಆಯ್ತು. ಹಾಗೆ ನನ್ನ ಮಗನಿಗೆ ಸ್ನಾಕ್ಸ್ಗೆ ಯಾವಾಗ್ಲೂ ನಾನು ಫ್ರೂಟ್ಸೇ ಹಾಕ್ಬೇಕು. ಅವ್ರ ಸ್ಕೂಲಲ್ಲಿ ಕಂಪಲ್ಸರಿ ರೂಲ್ ಮಾಡಿದ್ದಾರೆ, ಕಂಪಲ್ಸರಿಯಾಗಿ ಫ್ರೂಟ್ಸೇ ಹಾಕ್ಬೇಕು ಅಂತಾನು ಹೇಳಿದ್ದಾರೆ. ಸೊ ನಿಮ್ ಸ್ಕೂಲಲ್ಲಿ ನಿಮ್ ಮಕ್ಳಿಗೆ ಸ್ಕೂಲ್ಗೆ ಸ್ನಾಕ್ಸ್ ಏನ್ ಹಾಕಿ ಕಳಿಸ್ತೀರ ಅಂತಾನು ಕಮೆಂಟ್ ಮಾಡಿ. ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಜೊತೆ ನಾನು ಹಾಗೆ ಪಪಾಯ ಕೂಡ ತಿನ್ಕೊಂಡ್ವಿ ಎಲ್ಲರೂ ಕೂಡ. ಹಾಗೆ ಇದು ನೋಡಿ ಗೈಸ್, ಏನು ಅಂತ ಗೆಸ್ ಮಾಡಿ. ಇದಂತೂ ಮಜ್ಜಿಗೆ. ಮಜ್ಜಿಗೆ ಜೊತೆ ಒಂದು ಪುಡಿ ಹಾಕೊಂಡು ಕುಡಿತೀವಿ ನಾವ್ ಯಾವಾಗ್ಲೂ. ಇದು ಯಾವ ಪುಡಿ ಅಂತಾನು ಹೇಳಿ. ಈ ಒಂದು ಹಿಂಟ್ ಕೊಡ್ಬೇಕು ಅಂತಂದ್ರೆ, ಈ ಪುಡಿನ, ಈ ಪೌಡರ್ನ ಹಾಕೊಂಡ್ ಕುಡಿದ್ರೆ ಹಾರ್ಟ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಇದು ಮಜ್ಜಿಗೆ ಜೊತೆ ಕುಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಅಂತ ಅನ್ಸುತ್ತೆ. ಸೊ ಇದು ನಾವು ಸುಮಾರು ದಿನದಿಂದ ಕುಡಿತಾ ಇದೀವಿ, ನಿಯರ್ಲಿ 1.5 year ಇಂದಾನು ತಗೋತಾ ಇದೀವಿ. ತುಂಬಾ ಚೆನ್ನಾಗಿರತ್ತೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಇದು ಏನ್ ಪೌಡರ್ ಅಂತಾನು ಗೆಸ್ ಮಾಡಿ ನನ್ಗೆ ಹೇಳಿ. ಎಲ್ಲಾರ್ದು ತಿಂಡಿ ಮುಗೀತು. ಇನ್ನು ನನ್ ಮಗ ಸ್ಕೂಲ್ಗೆ ಹೋದ, ಹಾಗೆ ನನ್ನ ಹಸ್ಬೆಂಡ್ ಕೂಡ ಕಾಲೇಜ್ಗೆ ಹೋದ್ರು. ಸೊ ಇನ್ನು ಅವಾಗ್ನಿಂದ ನಂಗೆ ಸ್ವಲ್ಪ ಫ್ರೀ ಸಿಗುತ್ತೆ. ಸೊ ಇವತ್ತಿನ ದಿನ ಫ್ರೀ ಇರಕ್ಕಾಗಲ್ಲ, ಯಾಕಂದ್ರೆ ಸುಮಾರು ಕೆಲಸ ಇದೆ ಮನೆಯಲ್ಲಿ. ನೋಡಿ ಇದು ಗೈಸ್ ಹಾಲು, ಇದು ಐಸ್ ಕ್ರೀಮ್ ತರ ಆಗ್ಬಿಟ್ಟಿದೆ. ಡೀಪ್ ಫ್ರೀಸ್ ಅಲ್ಲಿ ಇಟ್ಟಿದ್ದೆ. ಇನ್ನ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆಲ್ಲ ಹೋದ್ಮೇಲೆ ನಾನ್ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು. ಸೊ ಏನಕ್ಕಂದ್ರೆ ಶ್ರಾವಣ ಮಾಸ ಬರ್ತಾ ಇದೆ ಅಲ್ವಾ, ಸೊ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಒಂದೊಂದ್ ದಿನ ಒಂದೊಂದು ರೂಮ್ ಇಟ್ಕೊಳ್ಳೋಣ ಅಂತ ಹೇಳಿ ಇವತ್ತೆಲ್ಲ ಕಿಚನ್ ರೂಮ್ ಎಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೆ. ಹಾಗೆ ಇನ್ನ ಧೂಳೆಲ್ಲ ಹೊಡ್ಕೊಂಡಿರ್ಲಿಲ್ಲ, ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತಾನೆ ಹಾಗೆ ಬಿಟ್ಬಿಟ್ಟೆ. ಸೊ ಕಿಚನ್ ಕ್ಲೀನ್ ಮಾಡ್ಕೊಳೋದ್ರಿಂದ ನಂಗೆ ಸುಮಾರು ಟೈಮ್ ಹಿಡಿತು. ಸೊ ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಲಂಚ್ಗೆ ರೆಡಿ ಮಾಡೋಣ ಅಂತ ಹೇಳಿ ಪಾಲಕ್ ಹಾಗೆ ಮೆಂತ್ಯನ ಯೂಸ್ ಮಾಡ್ಕೊಂಡು ಪಪ್ಪು ಮಾಡೋಣ ಅಂತ ಹೇಳಿದೆ, ದಾಲು. ಸೊ ಆ ರೀತಿ ದಾಲೆಲ್ಲ ಮುಗಿಸ್ಕೊಂಡೆ. ಇನ್ನು ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಒಂದು ಚಿಕ್ಕದಾಗಿರೋ ಮೀಟಿಂಗ್ ಇತ್ತು. ಸೊ ಆ ಮೀಟಿಂಗ್ ಅಟೆಂಡ್ ಆಗ್ಬೇಕಾಗಿತ್ತು ಕಂಪಲ್ಸರಿಯಾಗಿ. ಸೊ ಮೀಟಿಂಗ್ ಎಲ್ಲ ಮಾಡ್ಕೊಂಡೆ. ಇನ್ನು ಈವ್ನಿಂಗ್ ಅಲ್ಲಿ ನನ್ನ ಮಗ ಬರೋ ಟೈಮ್ ಆಯ್ತು. ಇನ್ನು ಅವ್ನಿಗೆ ಏನಾದ್ರು ಸ್ನಾಕ್ಸ್ ಮಾಡ್ಕೊಡ್ಬೇಕಲ್ವಾ ಅಂತ ಅನ್ಕೊಂಡೆ. ಇಲ್ಲಿ ನೋಡಿ ಗೈಸ್, ಮತ್ತೆ ಮಕ್ಳು ಬರೋ ಟೈಮಿಗೆ, ಸ್ಕೂಲಿಂದ ಬರೋ ಟೈಮ್ಗೆಲ್ಲ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿ ಫುಲ್ಲು. ಇನ್ನು ನನ್ನ ಮಗ ಬರೋಷ್ಟಿಗೆಲ್ಲ ಅವನಿಗೆ ಸ್ವಲ್ಪ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಾಸ್ತಾ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಲ್ಯಾಪ್ಟಾಪಲ್ಲಿ ಕೆಲಸ ಸಿಂಪಲ್ ಆಗಿ ಕ್ವಿಕ್ ಆಗಿ ನಾವು ಅವನಿಗೆ ಪಾಸ್ತಾ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇನ್ನು ಈ ವಾಟರ್ನ ಫಸ್ಟ್ ಬಾಯ್ಲ್ ಮಾಡ್ಕೊಳಕ್ ಇಟ್ಕೋಬೇಕು ಪಾಸ್ತಾ ಮಾಡಬೇಕು ಅಂದ್ರೆ. ಹಾಗೆ ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು. ಸೊ ದಟ್ ನಾನ್ ಸ್ಟಿಕ್ಕಿಯಾಗಿ ಬರುತ್ತೆ, ಇಲ್ಲಿದ್ರೆ ಸ್ಟಿಕ್ಕಿಯಾಗಿ ಅಟ್ಕೊಂಡ್ಬಿಡುತ್ತೆ. ಇನ್ನು ಇದಕ್ಕೆ ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ. ನಾನೇನು ತಗೊಂಡಿದ್ದು ವೆಜಿಟೇಬಲ್ಸ್ ಅಂದ್ರೆ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್ ಹಾಗೆ ಟೊಮೆಟೊ, ಇವಿಷ್ಟೇ ವೆಜಿಟೇಬಲ್ಸ್ ನ ಯೂಸ್ ಮಾಡಿ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ. ಹಾಗೆ ಇನ್ನ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ವಾಟರ್ ಎಲ್ಲ ಬಾಯ್ಲಿಗೆ ಬಂದ್ಮೇಲೆ ಇನ್ನ ಒಂದ್ ಕಡೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ವೆಜಿಟೇಬಲ್ಸ್ ಕಟ್ ಮಾಡ್ಬೇಕಾದ್ರೆ ಇನ್ನ ಪಾಸ್ತಾ ಬಾಯ್ಲಿಂಗ್ ಸ್ಟಾರ್ಟ್ ಆಯ್ತು. ಸೊ ಒಂದು 5 minutes ಈ ರೀತಿ ಬಾಯ್ಲ್ ಆಗಕ್ ಬಿಡ್ಬೇಕು. ಹಾಗೆ ಚೆಕ್ ಮಾಡ್ಬೇಕು ಚೆನ್ನಾಗಿ ಬಾಯ್ಲ್ ಆಗಿದೆನಾ ಇಲ್ಲ ಅಂತ. ಕಡೆ ಪಾಸ್ತಾ ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಿದ್ರೆ ಅದನ್ನ ನಾವು ವಾಟರ್ನ ಸಪ್ರೇಟ್ ಮಾಡ್ಬಿಡ್ಬೇಕು ಪಾಸ್ತಾದಿಂದ. ಸೊ ಇನ್ನ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಒಂದ್ ಕಡೆ ಇಟ್ಕೊಂಡಿದ್ದೆ. ಯೂಶಲಿ ಬಟರ್ ಯೂಸ್ ಮಾಡ್ಬೋದು, ನಾನಿಲ್ಲಿ ಆಯಿಲ್ ಮತ್ತೆ ಘೀ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಯೂಸ್ ಮಾಡಿದ್ರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಬಟರ್ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಇಲ್ಲಿ ಆಯಿಲ್ ಮತ್ತೆ ಘೀನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಆಯಿಲ್ ಹೀಟ್ ಆದ ತಕ್ಷಣ ಜೀರಿಗೆ ಹಾಕೋಬೇಕು. ಹಾಗೆ ಅದ್ರ ಜೊತೆ ಗಾರ್ಲಿಕ್ ಕೂಡ ಹಾಕೋಬಹುದು, ನಾನು ಹಾಕಿಲ್ಲ. ಗಾರ್ಲಿಕ್ ಹಾಕಿದ್ರು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಗಾರ್ಲಿಕ್ ಆದ್ಮೇಲೆ ಆನಿಯನ್ಸ್ ಹಾಕೋಬೇಕು. ಸೊ ಆನಿಯನ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಪಿಂಕಿಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಎಲ್ಲ ಫ್ರೈ ಆದ್ಮೇಲೆ ನಾವು ಚಾಪ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ ಎಲ್ಲಾನು ಹಾಕ್ಬಿಡ್ತಾ ಇದ್ದೀನಿ ಜೊತೆಗೇನೆ. ಜಾಸ್ತಿ ಫ್ರೈ ಮಾಡಕ್ ಹೋಗ್ಬಾರ್ದು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಳೆದೋಗುತ್ತೆ. ಸೊ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತೀನಿ ಆಲ್ಮೋಸ್ಟ್.
ಸೊ ಈ ವೆಜಿಟೇಬಲ್ಸ್ ಎಲ್ಲ ಸಿಗ್ದಂಗೆಲ್ಲ ಲೈಕ್ ರಾ ವೆಜಿಟೇಬಲ್ಸ್ ತಿನ್ನಂಗಿರ್ಬೇಕು ಸ್ವಲ್ಪ ಲೈಟ್ ಆಗಿ. ನನ್ಗೆ ಈ ರೀತಿ ಎಲ್ಲ ಇಷ್ಟ ಆಗುತ್ತೆ. ಸೊ ಎಲ್ಲ ವೆಜಿಟೇಬಲ್ಸ್ನ ಒಂದೇ ಸಲ ಹಾಕೊಂಡು ಇನ್ನು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇಲ್ಲಿ ಕಮ್ಮಿ ಆಯಿಲ್ ಯೂಸ್ ಮಾಡ್ತೀನಿ, ಸೊ ಟಾಸ್ ಮಾಡ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ಹಾಗೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಮಾಡಬೇಕು. ಇನ್ನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಅದೇ ಒಂದು ಸ್ವಲ್ಪ ಹೊತ್ತು ಮಾಯ್ಶ್ಚರ್ ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಅವಾಗವಾಗ ಟಾಸ್ ಮಾಡ್ತಾ ಇರಬೇಕು. ಸ್ನ್ಯಾಕ್ಸ್ ಮಾಡೋ ಪ್ರೊಸೀಜರಲ್ಲಿ ಏನೇ ನನ್ನ ಮಗ ಡೋರ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ. ಡ್ಯಾಡಿ ಬನ್ನಿ ಡ್ಯಾಡಿ, ಹೌ ವಾಸ್ ಯುವರ್ ಡೇ? ನನ್ನ ಮಗ ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದ, ಹಾಗೆ ನಾನು ಒಂದ್ ಕಡೆ ಪಾಸ್ತಾ ಎಲ್ಲ ಮಾಡ್ಕೋತಾ ಇದ್ದೆ. ಅವನಿಗೆ ಈವ್ನಿಂಗ್ ಅಲ್ಲಿ ತುಂಬಾ ಹಸುವಾಗಿರುತ್ತೆ, ಅಫ್ಕೋರ್ಸ್ ಎಲ್ಲ ಮಕ್ಳಿಗೂ ಹಸು ಆಗುತ್ತೆ. ಸೊ ಈವ್ನಿಂಗ್ ಅಲ್ಲಿ ಈ ರೀತಿ ಶಾರ್ಟ್ ಆಗಿ ಕ್ವಿಕ್ ಆಗಿ ಈಸಿಯಾಗಿ ಸಿಂಪಲ್ ಆಗಿ ಈ ರೀತಿ ರೆಸಿಪೀಸ್ ಮಾಡ್ಕೊಟ್ರೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಮಕ್ಳಿಗೂ ಇಷ್ಟಪಟ್ಟು ತಿಂತಾರೆ. ಬಟ್ ನಾನು ಯೂಸ್ ಮಾಡ್ತಾ ಇರೋದು ಮೈದಾ ಪಾಸ್ತಾ ಅಲ್ವಾ, ಇದು ಸ್ವಲ್ಪ ಅನ್ಹೆಲ್ದಿ ಅಂತಾನೆ ಅನ್ಸುತ್ತೆ. ಸೊ ಅವ್ನಿಗೆ ಜಾಸ್ತಿ ಕೊಡಲ್ಲ, ಇದು ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀನಿ. ಹಾಗೆ ಜೊತೆಗೆ ಇಲ್ಲಿ ರೆಡ್ ಚಿಲ್ಲೀಸ್ ಹಾಗೆ ಆರ್ಗ್ಯಾನೋ ಕೂಡ ಹಾಕ್ತಾ ಇದ್ದೀನಿ. ಒಂದ್ಸಲ ಪಾಸ್ತಾ ಸಾಸ್ ಕೂಡ ಸಿಗುತ್ತೆ, ಆ ಪಾಸ್ತಾ ಸಾಸ್ ಕೂಡ ಆ್ಯಡ್ ಮಾಡ್ಬೋದು. ಮಾರ್ಕೆಟಲ್ಲೂ ಸಿಗುತ್ತೆ, ಹಾಗೆ ಮನೆಯಲ್ಲಿ ಒಂದ್ ವೇಳೆ ಟೈಮ್ ಜಾಸ್ತಿ ಇದ್ರೆ ಮನೆಯಲ್ಲಿ ಕೂಡ ಮಾಡ್ಕೋಬಹುದು ಆ ಪಾಸ್ತಾ ಸಾಸ್ನ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಮಾಡ್ತಾ ಇರೋದು ಅಷ್ಟೊಂದು ಕ್ರೀಮಿ ಸಾಸ್ ಪಾಸ್ತಾ ಅಲ್ಲ, ಜಸ್ಟ್ ಫ್ರೈಡ್ ಪಾಸ್ತಾ ತರ, ಅಂದ್ರೆ ಕ್ವಿಕ್ ಆಗಿ ಈಸಿಯಾಗಿ ಮಾಡುವಂತ ರೆಸಿಪಿ ಆಗಿರುತ್ತೆ ಇದು. ನಾನು ಇಲ್ಲಿ ಪಾಸ್ತಾ ಮಸಾಲ ಕೂಡ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಇದೇ ಒಂದು ಮ್ಯಾಜಿಕ್ ಈ ಫುಡ್ ಅಲ್ಲಿ, ಲೈಕ್ ಈ ಪಾಸ್ತಾದಲ್ಲಿ, ಅಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಈ ಪಾಸ್ತಾ ಮೇಕರ್ ಆ್ಯಡ್ ಮಾಡ್ಕೊಂಡ್ರೆ. ಸೊ ಇಲ್ಲಿ ನಾನು ಒಂದು ಸ್ಯಾಚೆಟ್ ಮಾತ್ರ ಆ್ಯಡ್ ಮಾಡ್ಕೊಡ್ತಾ ಇದ್ದೀನಿ, ಏನಕ್ಕಂದ್ರೆ ಸ್ವಲ್ಪ ಕ್ವಾಂಟಿಟಿನೇ ನಾನು ಮಾಡ್ತಾ ಇರೋದು. ಸೊ ಕ್ವಾಂಟಿಟಿ ತಕ್ಕಂತೆನೆ ಆ್ಯಡ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಜಾಸ್ತಿ ಪಾಸ್ತಾ ಬೇಕು ಅಂದ್ರೆ 2-3 ಸ್ಯಾಚೆಟ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಯ್ತು ಲೈಟ್ ಆಗಿ. ಹಾಗೆ ಪಾಸ್ತಾ ಕುಕ್ ಆಗಿರೋ ಪಾಸ್ತಾನೆಲ್ಲ ತಗೊಂಡು ಹಾಕಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಬೇಕು. ತುಂಬಾ ಸಿಂಪಲ್ ಅಂಡ್ ಈಸಿಯಾಗಿ ಇರುವಂತ ರೆಸಿಪಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಕೆಲವ್ರಿಗೆ ಏನಾದ್ರು ಚೀಸ್ ಏನಾದ್ರು ಇಷ್ಟ ಇದ್ರೆ ಚೀಸ್ ಕೂಡ ಆ್ಯಡ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೊ ವೆಜಿಟೇಬಲ್ಸ್ ಫುಲ್ ಇರುತ್ತಲ್ವಾ, ಸೊ ಸ್ವಲ್ಪ ಮಟ್ಟಿಗೂ ಹೆಲ್ದಿ ಅಂತಾನೆ ಕೊಡ್ಬೋದು ಮಕ್ಕಳಿಗೆ. ನಾನು ನನ್ನ ಮಗನಿಗೆ ಕಂಪಲ್ಸರಿಯಾಗಿ ಹೇಳ್ತೀನಿ ಎಲ್ಲ ವೆಜ್ಜಿಸ್ ತಿನ್ಲೇಬೇಕು, ಅದ್ರಲ್ಲಿ ಇರೋದು ಪ್ರತಿಯೊಂದು ಯಾವ್ದು ಮಿಸ್ ಮಾಡಬಾರ್ದು ಅಂತ. ಸೊ ಮಕ್ಕಳು ಈ ರೀತಿ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ವೆಜಿಟೇಬಲ್ಸ್ ಚೆನ್ನಾಗಿ ತಿಂತಾರೆ ಈ ರೀತಿಯಲ್ಲೆಲ್ಲ ಹಾಕೊಟ್ರೆ. ಸೊ ಆದಷ್ಟು ಮೈದಾನೇ ಅವಾಯ್ಡ್ ಮಾಡಬೇಕು, ನಾನು ಅವಾಯ್ಡ್ ಮಾಡ್ತೀನಿ ಮನೆಯಲ್ಲಿ. ಸೊ ನಾನಿಲ್ಲಿ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗ್ ಬಂದಿದೆ ಅಂತ. ನಂಗೇನೋ ಇದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಸಖತ್ತಾಗಿದೆ ಅಂತ ಅನಿಸ್ತು. ಯಾವಾಗಾದ್ರೂ ತುಂಬಾ ಬೋರ್ ಆದಾಗ ಈ ರೀತಿ ಒಂದು ರೆಸಿಪೀಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಕಡೆ ಮಳೆ ಕೂಡ ಬರ್ತಾ ಇತ್ತು, ಈ ರೀತಿ ಬಿಸಿಯಾಗಿ ರೆಸಿಪೀಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಆಗ್ಲೇ ಹೇಳಿದ್ನಲ್ವಾ, ನಾನು ಬೇಳೆ ಸಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ. ಸೊ ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳಿ ಇದನ್ನೆಲ್ಲ ನಾನು ಈವ್ನಿಂಗ್ ಅಲ್ಲಿ ಮಾಡ್ಕೋತಾ ಇದ್ದೀನಿ. ಏನೋ ನನ್ನ ಮಗನ ನಾನು ಕ್ರಿಕೆಟ್ ಬಿಟ್ಟು ಬಂದೆ, ಅವನಿಗೆ ಕ್ರಿಕೆಟ್ ಬಿಟ್ಟ ಬಂದ್ಮೇಲೆ ಸ್ವಲ್ಪ ವಾಕ್ ಹೋಗಿ ಆಮೇಲೆ ಈ ಪಪ್ಪು ಅಂದ್ರೆ ಬೇಳೆ ಸಾರನ್ನೆಲ್ಲ ಮಸ್ಕೋತಾ ಇದೀನಿ. ಮಸ್ಕೊಂಡ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡೋಣ ಅಂತ ಆಷಾಢ ಸೋಮವಾರ ಅಂತ ಹೇಳಿ ದೇವ್ರ ದರ್ಶನ ಮಾಡ್ಕೊಳ್ಳೋಕೆ ಹೊರಟಿದ್ವಿ. ಸೊ ಬೆಳಿಗ್ಗೆಯಿಂದನೂ ಸಾಂಗ್ಸ್ ಆಗ್ತಾ ಇದ್ರು ನಮ್ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ. ಸೊ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಪ್ರಸಾದ ಇಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.